ಎಲ್ಲರಿಗೂ ನಮಸ್ಕಾರಗಳು. ವೆರಿ ಗುಡ್ ಮಾರ್ನಿಂಗ್. ಪ್ಲೀಸ್ ಸಿಟ್ ಡೌನ್. ಮಕ್ಕಳೇ, ಈ ದಿನ ನಾವು 6ನೇ ತರಗತಿಯಲ್ಲಿ ಬರುವಂತಹ ಪಾಠ 4 ಡಾಕ್ಟರ್ ರಾಜ್ಕುಮಾರ್, ಇದನ್ನು ಬರೆದವರು ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರು. ಡಾಕ್ಟರ್ ರಾಜ್ಕುಮಾರ್ ನಿಮಗೆ ಗೊತ್ತಿದೆಯಾ? ಅಪ್ಪರವರು ಅವ್ರನ್ನ ಕನ್ನಡದ ಮೇರು ನಟ ಸಾರ್ವಭೌಮ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅಂತ ಕರೀತಾರೆ. ಅವ್ರ ಅಣ್ಣ ಅವರು ಅಂತಲೂ ಸಹ ನಾವು ಗೌರವದಿಂದ ಸಂಬೋಧನೆ ಮಾಡ್ತೀವಲ್ವ. ಏನಂತ ಕರಿತೀವಿ? ರಾಜ್ಕುಮಾರ್ ಅವ್ರನ್ನ ಏನಂತ ಕರಿತೀವಿ? ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಏನಂತ ಕರಿತೀವಿ ಅಂತ ಕರಿತೀವಲ್ವಾ. ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಪುಟ ಸಂಖ್ಯೆ 35, ಪೇಜ್ ನಂಬರ್ 35. ಕವಿ ಕೃತಿ ಪರಿಚಯ. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರು ಜನಿಸಿದ್ದು ಚಿಕ್ಕಮಗಳೂರಿನಲ್ಲಿ. ಶ್ರೀಮತಿ ಇಂದಿರಮ್ಮ, ಶ್ರೀ ಎಚ್.ಕೆ. ಶ್ರೀನಿವಾಸ್ ದಂಪತಿಯವರ ತಂದೆ ತಾಯಿ. BA ಪದವಿಯನ್ನು ತೀನಂ ಶ್ರೀ ಸ್ಮಾರಕ ಚಿನ್ನದ ಪದಕದೊಂದಿಗೆ ಪಡೆದು ಪೂರ್ಣಚಂದ್ರ ತೇಜಸ್ವಿಯವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಪಡೆದರು. ಸಾಹಿತ್ಯ, ವಿಮರ್ಶೆ, ಲಲಿತ ಪ್ರಬಂಧ, ಅಂಕಣ ಬರಹಗಳಲ್ಲಿ ಕೃಷಿ ಮಾಡಿ ಅಪೂರ್ವ ಒಡನಾಟ. ಕುವೆಂಪು, ಅಲಕ್ಷಿತ ಹೃದಯ, ದೀಪ, ಕಣ್ಣೋಟ, ನುಡಿಚಿತ್ರ, ಪನ್ನೇರಳೆ, ನಗುಮಗದಾಚ, ಮಾಸ್ತಿ, ಬಿದಿರ ತಡಿಕೆ, ಗಿರೀಶ್ ಕಾರ್ನಾಡ್, ಬದುಕು ಬರಹ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಉದಯೋನ್ಮುಖ, ವರ್ಧಮಾನ ಪ್ರಶಸ್ತಿ, ಸಾಹಿತ್ಯ ಪರಿಷತ್ತಿನ ದತ್ತಿಮಾನ, ಹಿರೇಮಲ್ಲೂರು ಈಶ್ವರನ್ ರಾಜ್ಯ ಪ್ರಶಸ್ತಿ ಮುಂತಾದ ಗೌರವಗಳಿಗೆ ಪಾತ್ರರಾಗಿರುವ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರಿಗೆ ಕರ್ನಾಟಕ ಸರ್ಕಾರವು 2017 ಸಾಲಿನ ಅತ್ಯುತ್ತಮ ಉಪನ್ಯಾಸಕ ಎಂಬ ರಾಜ್ಯ ಪ್ರಶಸ್ತಿಯನ್ನು ಇತ್ತು ಪುರಸ್ಕರಿಸಿದೆ. ಪ್ರಸ್ತುತ ಶ್ರೀಯುತರವರು ಚಿಕ್ಕಮಗಳೂರಿನ ಬಸವನಹಳ್ಳಿ ಬಾಲಿಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದಾರೆ. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರು. ಇಲ್ಲಿ ನಾವು ತಿಳ್ಕೊಳ್ಳೋಣ. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ವ್ಯಕ್ತಿ ಚಿತ್ರವನ್ನ ಈ ಪಾಠದಲ್ಲಿ ಬರೆದಿದ್ದಾರೆ. ಪ್ರಸ್ತುತ ಪಾಠ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿ ಚಿತ್ರವಾಗಿದೆ. ಈಗ ಪ್ರವೇಶಿಕರನ್ನ ಯಾವುದೇ ಬಗೆಯ ಮೂಲಭೂತ ಸೌಕರ್ಯಗಳು ಇಲ್ಲದೆ ಕಡು ಬಡತನದಲ್ಲಿ ಅರಳಿದ ಪ್ರತಿಭೆಯೊಂದು ನಾಡಿನ ಜನರ ಕಣ್ಮಣಿಯಾಗುವುದು, ಎತ್ತರದ ಸಾಧನೆ ಮಾಡಿ ಜನಮಾನಸದಲ್ಲಿ ಶಾಶ್ವತವಾಗಿ ನೆನೆ ನಿಲ್ಲುವುದು ಸಾಮಾನ್ಯದ ಮಾತಲ್ಲ. ನೋಡಿ, ಒಂದು ಕಡು ಬಡತನದಲ್ಲಿ, ಪೂವರ್ ಫ್ಯಾಮಿಲಿ, ಕಡು ಬಡತನದ ಕುಟುಂಬದಲ್ಲಿ ಬಂದು ಉನ್ನತವಾದ ಸಾಧನೆಯನ್ನು ಮಾಡಿದಂಥವು ಅನೇಕ ಮಹನೀಯರಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಇರ್ಬೋದು, ಸರ್ ವಿಶ್ವೇಶ್ವರಯ್ಯನವರು ಇರ್ಬೋದು, ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಸಹ ಒಬ್ಬರು. ಶ್ರೀಯುತರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಂದಿರುವಂಥ ಪ್ರಶಸ್ತಿಗಳೆಂದರೆ ನಾಡೋಜ ಪ್ರಶಸ್ತಿ. ಈ ನಾಡೋಜ ಪ್ರಶಸ್ತಿಯನ್ನ ಹಂಪಿಯಲ್ಲಿರುವ ಕನ್ನಡ ವಿಶ್ವವಿದ್ಯಾನಿಲಯ ಕೊಡ್ತದೆ. ಹಾಗೆಯೇ ಕನ್ನಡಿಗರು ಪ್ರೀತಿಯಿಂದ ನಟ ಸಾರ್ವಭೌಮ ಅಂತ ಕರೀತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕು ಕೂಡ ಇಂಥ ಅಸಾಮಾನ್ಯ ಸಾಧನೆಗೆ ಮಾದರಿಯಾಗಿದೆ. ಸಾಮಾನ್ಯರಲ್ಲಿ ಅಸಾಮಾನ್ಯ ಸಾಧನೆ ಮಾಡಿದಂಥವ್ರು ಇವರು. ನೋಡಿ, ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಯಲ್ಲಿ ಪರದೆ ಹೇಳ್ಕೊಂಡಿದ್ದಂಥವ್ರು ಕನ್ನಡದ ಮೇರು ನಟ ಆಗಿದ್ದ ಅಪೂರ್ವ ಸಾಧನೆ ಅಲ್ವಾ? ಅಸಾಮಾನ್ಯ ಸಾಧನೆ ಅಲ್ವಾ? ನೋಡಿ, ಅದನ್ನೇ ನಾವು ತಿಳ್ಕೊಬೇಕಾದ್ರೆ ರಾಜ್ಕುಮಾರ್ ಬಗ್ಗೆ ನೀವು ಸಹ ಅದೇ ರೀತಿ ಆಗ್ಬೇಕಾಗ್ತದೆ. ಗಾಯನ, ಕನ್ನಡ ಪರವಾದ ಉಜ್ವಲ ಪ್ರೀತಿ ಮತ್ತು ಸುಸಂಸ್ಕೃತ ಸಜ್ಜನಿಕೆಯ ನಡವಳಿಕೆಯಾದ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ನಾಡು ಕಂಡ ಮೇರು ವ್ಯಕ್ತಿತ್ವವೆನಿಸಿದ್ದಾರೆ. ಅವರ ಬದುಕಿನ ಕೆಲವು ವಿವರಗಳನ್ನು ಅವಲೋಕನದಿಂದ ನಾಡಿನ ಮಕ್ಕಳು ಸ್ಫೂರ್ತಿ ಹೊಂದಬಲ್ಲರೆಂಬುದು ಈ ಪಾಠದ ಆಶಯವಾಗಿದೆ. ಈ ಕನ್ನಡ ನಾಡಿನ ನೀವೆಲ್ಲರೂ ಸಹ ನಾಡಿನ ಮಕ್ಕಳು. ನೀವು ಅವರ ಬದುಕು ಬರಹದಿಂದ ನೀವು ಇನ್ಸ್ಪಿರೇಷನ್, ಸ್ಫೂರ್ತಿಯನ್ನ ಪಡ್ಕೋಬೇಕು. ಡಾಕ್ಟರ್ ರಾಜ್ಕುಮಾರ್ ಅಂತ ನೀವು ಸಹ ಆಗ್ಬೇಕು ಅನ್ನೋದು ಈ ಪಾಠದ ಆಶಯವಾಗಿದೆ. ಹಾಗೆ ಲೇಖಕರಾದ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರ ಆಶಯವೂ ಸಹ ಇದಾಗಿದೆ. ಪಾಠಕ್ಕೆ ಬರೋಣ ಮಕ್ಕಳ, ಪಾಠ ಮಾಡ್ಲಾ? ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಿ ಹುಡ್ತಾರೆ, ಅವ್ರ ವ್ಯಕ್ತಿ ಚಿತ್ರ ಏನು, ಮೊದಲಿಗೆ ಅವ್ರ ಹುಟ್ಟಿನ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಚಾಮರಾಜನಗರ ಜಿಲ್ಲೆಗೆ ಸೇರಿದ ರಾಜನೂರಿನಲ್ಲಿ 24 ಏಪ್ರಿಲ್ 1929ರಂದು ಜನಿಸಿದರು. ಇವರು ಮನೆತನ ಸಿಂಗಾನಲ್ಲೂರು ಮೂಲದ ಶ್ರೀಯುತ ಹುಡ್ಸಾಮಯ್ಯನವರು ರಾಜ್ಕುಮಾರ್ ಅವರ
ತಂದೆ. ಅದಕ್ಕೆ ಸಿಂಗಾನಲ್ಲೂರು ಡಾಕ್ಟರ್ ರಾಜ್ಕುಮಾರ್ ಅಂತ ಕರೀತಾರೆ. ತಾಯಿ ಹಾಗಾದ್ರೆ ಯಾರು? ತಾಯಿ ಗಾಜನೂರಿನವರಾದ ಶ್ರೀಮತಿ ಲಕ್ಷ್ಮಮ್ಮನವರು. ಈ ದಂಪತಿ ಗಂಡು ಮಗುವನ್ನು ಕರುಣಿಸೆಂದು ತಮ್ಮ ಇಷ್ಟ ದೈವ, ಯಾವುದು ಇಷ್ಟ ದೈವ ಅಂದ್ರೆ ಮುತ್ತತ್ತಿ ರಾಯನಿಗೆ ಹರಕೆ ಹೊತ್ತಿದ್ರಂತೆ. ಒಂದು ಗಂಡು ಮಗ ಆಗ್ಲಿ ಅಂತ ಆಗಿನ ಕಾಲದಲ್ಲಿ ದೇವರು ಹರಕೆ ಹೊತ್ಕೊತಿದ್ರು. ಇವರು ಸಹ ಅವ್ರ ಮನೆ ದೇವರಾದ ಮುತ್ತತ್ತಿ ರಾಯನಿಗೆ ಹರಕೆ ಹೊತ್ಕೊಂಡಿದ್ರಂತೆ ರಾಜ್ಕುಮಾರ್ ಅವರ ತಂದೆ ತಾಯಿಗಳು. ಹಾಗಾಗಿ ಆ ದೇವರ ಹೆಸರನ್ನೇ ಮಗನಿಗೆ ಇಟ್ಟರು. ರಾಜ ಎಂಬುದು ರಾಯ ಎಂಬುದರ ತದ್ಭವ ರೂಪವಾಗಿರುವುದರಿಂದ ಮುತ್ತುರಾಯ ಸ್ವಾಮಿ ಹೆಸರು ಮುತ್ತುರಾಜ ಎಂದಾಗಿದ್ದು ಮಾತ್ರವಲ್ಲ, ಕನ್ನಡಿಗರ ಮನೆಗಿದ್ದ ರಾಜ್ಕುಮಾರನೇ ಆಗಿದ್ದು ಆಕಸ್ಮಿಕವಲ್ಲ. ನೋಡಿ, ಇದು ಎಂತ ಅಪೂರ್ವವಾದ ಘಟನೆ. ಇಲ್ಲಿ ನೋಡಿ, ಮುತ್ತತ್ತಿ ರಾಯ, ಕನ್ನಡದಲ್ಲಿ ರಾಯ ತದ್ಭವ ಪದ, ಅದೇ ಸಂಸ್ಕೃತದ ತತ್ಸಮ ಪದ ರಾಜ ಆಗುತ್ತೆ. ಮುತ್ತತ್ತಿ ರಾಯ, ಮುತ್ತತ್ತಿ ರಾಜ, ರಾಯ ರಾಜ, ಅರ್ಥ ಆಯ್ತಾ? ಹೀಗೆ ಮುತ್ತು ರಾಜ ಎಂದಾಗಿದ್ದು ಮಾತ್ರವಲ್ಲ, ಕನ್ನಡಿಗರ ಮನೆಗೆದ್ರು. ಈ ಕನ್ನಡ ನಾಡಿನ ಮನೆಗೆದ್ದಂತವರು ಡಾಕ್ಟರ್ ರಾಜ್ಕುಮಾರ್, ನಟ ಸಾರ್ವಭೌಮ, ಕರ್ನಾಟಕ ರತ್ನ, ಹಾಗೆ ವರನಟ ಅಂತಲೂ ಸಹ ಕರಿತೀವಿ. ರಾಜ್ಕುಮಾರ್ ಅವರು ಮುತ್ತುರಾಜನೊಳಗಿನ ಪ್ರತಿಭೆ ವಿಕಾಸಗೊಂಡ ಪರಿ ಅದು ಮಳೆ ಇಲ್ಲದೆ ಕಂಗೆಟ್ಟಿದ್ದ ನೆಲಕ್ಕೆ ಸ್ವಾತಿಯ ಮಳೆ ಸುರಿದು ತಂಪೆರೆಯುವ ತೆರದಿ ಜೋರು ಮಳೆ ಸುರಿಯುವಾಗ ಹುಟ್ಟಿದ ಮುತ್ತುರಾಜರ ಜನನದಿಂದ ಮನಮಂದಿಯೆಲ್ಲ ಸಂಭ್ರಮ ಪಟ್ಟರು. ನೋಡಿ, ಮುತ್ತುರಾಜ ಹುಟ್ಟಿದಾಗ ಲೇಖಕರ ಹೋಲಿಕೆ ನೋಡಿ, ಸ್ವಾತಿ ಮಳೆ. ಸ್ವಾತಿ ಮಳೆ ಕೇಳಿದಿರಲ್ಲ, ಸ್ವಾತಿ ಮುತ್ತಿನ ಮಳೆ ಹನಿಯೇ, ಎಷ್ಟು ಚೆನ್ನಾಗಿದೆ ಅಲ್ವಾ? ಆ ಸ್ವಾತಿ ಮತ್ತೆ ಅನ್ನೋದು, ಸ್ವಾತಿ ಮಳೆ ಅನ್ನೋದು ಮುತ್ತು ಮುತ್ತು ತರ ಹನಿ ಹನಿಯಾಗುದ್ರು. ಇಲ್ಲಿ ಲೇಖಕರು ಹೋಲಿಸಿದ ನೋಡಿ, ಮಳೆ ಇಲ್ಲದೆ ಕಂಗೆಟ್ಟಿದ್ದ ನೆಲಕ್ಕೆ, ಮಳೆ ಇಲ್ಲ ಭೂಮಿಗೆ, ಇಳೆಗೆ ಕಂಗೆಟ್ಟಿದ್ದಾರೆ ಜನರು, ಪ್ರಾಣಿ ಪಕ್ಷಿಗಳು, ಸಸ್ಯಗಳು. ಹೀಗೆ ಕಂಗೆಟ್ಟಿದಂತಹ ಭೂಮಿಗೆ ಸ್ವಾತಿ ಮಳೆ ಸುರಿದು ತಂಪೆರೆಯುವ, ತಂಪಾಗುತ್ತಲ್ಲ, ಆ ರೀತಿ ಜೋರು ಮಳೆ ಸುರಿಯುವಾಗ ಹುಟ್ಟಿದ ಮುತ್ತುರಾಜರ ಜನನದಿಂದ, ಹುಟ್ಟಿದ್ರಿಂದ, ಅವರ ಜನನವಾಗಿದ್ದರಿಂದ ಮನೆ ಮಂದಿ ಎಲ್ಲ, ಫ್ಯಾಮಿಲಿ ಎಲ್ಲ ಬಹಳ ಆನಂದ ಪಟ್ರು, ಸಂತಸ ಪಟ್ರು, ಸಂತೋಷ ಪಟ್ರು ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಮುಂದೆ ರಾಜ್ಕುಮಾರ್ ಅವರ ಬಾಲ್ಯವನ್ನು ನೋಡೋಣ. ಬಾಲ್ಯದಿಂದಲೇ ಮುತ್ತುರಾಜರಿಗೆ ಬಡವರ ಕಷ್ಟ ಕಂಡು ಮರುಗುವ ಗುಣವಿತ್ತು. ನೋಡಿ, ಇದು ಉತ್ತಮವಾದ ಅಂಶ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಕಷ್ಟದಲ್ಲಿರುವಂತವ್ರನ್ನ, ಬಡವರನ್ನ, ಸಮಾಜದಲ್ಲಿ ಕಷ್ಟ ಬಿಡ್ತಿದ್ರಲ್ಲ ಬಡವರು, ಅವ್ರ ಬಗ್ಗೆ ಬಹಳ ಕನಿಕರವನ್ನ ಪಡ್ತಾ ಇದ್ರು ರಾಜ್ಕುಮಾರ್ ಅವರು. ಆಗಿನ ಕಾಲದಲ್ಲಿ ಸಣ್ಣ ಮಗುವಿನಲ್ಲೇ ನೋಡಿ, ಅದರಿಂದ ಬೆಳೆಯುವ ಸಿರಿ ಮಳಕೆಯಲ್ಲಿ ಇನ್ನ ಗಾದೆಯಂತೆ ರಾಜ್ಕುಮಾರ್ ಅವರು ಮೇರು ವ್ಯಕ್ತಿತ್ವವನ್ನು ಆಗ್ಲೇ ಬೆಳೆಸ್ಕೊಂಡ್ರು. ಶಾಲೆಯಲ್ಲಿ, ಸ್ಕೂಲಲ್ಲಿ ಅವ್ರು ಕೂತಿದ್ರು ಸಹ ಅವ್ರ ಮನಸ್ಸು ಹೇಗೆ ತುಡಿತಿತ್ತಂತ ಗೊತ್ತಾ? ಬಡತನ, ಹಸಿವು, ಕಷ್ಟಗಳತ್ತ ಹೊರಡ್ತಿತ್ತಂತೆ. ಅವರು ನಿಮ್ಮಂಗೆ, ನೀವು ಶಾಲೆಗೆ ಕೂತಿದ್ರಲ್ಲ ಸ್ಕೂಲಲ್ಲಿ, ಏನ್ ಯೋಚನೆ ಮಾಡ್ತೀರಂದ್ರೆ ರಾಜ್ಕುಮಾರ್ ಅವರು ಸಹ ನಿಮ್ಮ ವಯಸ್ಸಿನಂತ ಹುಡುಗನಲ್ಲಿ ಶಾಲೆಯಲ್ಲಿ ಬಡತನ, ಯಾಕೆ ನಮ್ಮ ದೇಶದಲ್ಲಿ ಬಡತನ ಇದೆ, ಕರ್ನಾಟಕದಲ್ಲಿ ಹೇಗೆ ಬಡವರಿದ್ದಾರೆ, ಹಾಗೆ ಹಸಿವು ಯಾಕಿದೆ, ಹೊಟ್ಟೆ ಹಸಿವು, ಆಹಾರವಿಲ್ಲದೆ ಹಸಿವಾಗಿದೆ ಅಂತ ಕಷ್ಟಗಳನ್ನ ಯೋಚನೆ ಮಾಡ್ತಿದ್ರಂತೆ ರಾಜ್ಕುಮಾರ್ ಅವರು. ಇದರೊಂದಿಗೆ ಪ್ರಸನ್ನತೆ, ಹಳ್ಳಿಗಾಡಿನಲ್ಲಿ, ಹಳ್ಳಿಗಳಲ್ಲಿ, ವಿಲೇಜಲ್ಲಿ, ಗ್ರಾಮಗಳಲ್ಲಿ ಎಷ್ಟು ಚೆನ್ನಾಗಿರುತ್ತಲ್ವಾ, ಪ್ರಸನ್ನವಾಗಿ ಶಾಂತಿಯಾಗಿ, ಅದು ಸುಂದರ ಪರಿಸರ, ಮುಗ್ಧ ಜನರ ಆಚಾರ ವಿಚಾರಗಳು. ಹಳ್ಳಿ ಕಡೆ ಇನ್ನೋಸೆನ್ಸ್ ಪೀಪಲ್ ಇರ್ತಾರೆ, ಮುಗ್ಧ ಜನರು, ಬಹಳ ನಯ ವಿನಯತನ ಹೊಂದಿರ್ತಾರೆ ಮುಗ್ಧರು. ಅವರಿಗೆ ಮೋಸ ವಂಚನೆ ಅನ್ನೋದು ಗೊತ್ತಿರಲ್ಲ, ಅಂತ ಜನರು ಹಳ್ಳಿ ಕಡೆ ಇರ್ತಾರೆ. ಅವರ ಆಚಾರ ವಿಚಾರಗಳು, ಹಳ್ಳ ಕೊಳ್ಳ ಕಾಡು ಮುಂತಾದವೆಲ್ಲ ಮುತ್ತುರಾಜರ ಭಾವಲೋಕವನ್ನ ಹಿಗ್ಗಿಸುತ್ತಿತ್ತು. ಶಾಲೆಯಲ್ಲಿ ಕಲಿಸ್ತಿದ್ದು 3ನೇ ತರಗತಿ ಮಾತ್ರ. ನೋಡಿ, ರಾಜ್ಕುಮಾರ್ ಅವರು ಓದಿದ್ದು 3ನೇ ತರಗತಿ ಮಾತ್ರವಾದ್ರು. ಬರೀ ಓನ್ಲಿ 3rd ಸ್ಟ್ಯಾಂಡರ್ಡ್ ಮಾತ್ರ ಓದಿದ್ರು. ಯಾರು? ಓದಿದ್ರು. ಆ ವಯಸ್ಸಿನಿಂದಲೇ ಆದ ಲೋಕಾನುಭವ ನೋಡಿ, ಅವರಿಗೆ ಲೋಕದ ಅನುಭವ ಆಯ್ತು ಆ ವಯಸ್ಸಿನಲ್ಲಿ. ಎಲ್ಲರೂ ಸಹ ನಾವೆಲ್ಲ ವಿಶ್ವವಿದ್ಯಾನಿಲಯಕ್ಕೆ, ಯೂನಿವರ್ಸಿಟಿಗೆ ಹೋಗಿ ಡಿಗ್ರಿ ಪಡ್ಕೋತೀವಿ. ಅವರು ಜನರ ಮಧ್ಯೆ ಲೋಕದ ಅನುಭವದ ಡಿಗ್ರಿಯನ್ನ ಪಡ್ಕೊಂಡ್ರು. ನೋಡಿ, ಶಿಕ್ಷಣದ ಪಾತ್ರ ಇವರ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಇವರ ತಂದೆ ಪುಟ್ಟಸ್ವಾಮಯ್ಯನವರು ಅದ್ಭುತ ರಂಗ ಕಲಾವಿದರಾಗಿದ್ದರು. ಇವರ ತಂದೆ ಪುಟ್ಟಸ್ವಾಮಯ್ಯನವರು ರಂಗ ಕಲಾವಿದ್ರು. ಅಂದ್ರೆ ನಾಟಕಗಳನ್ನು ಅಭಿನಯಿಸುವಂತ ಕಲಾವಿದರು, ಆರ್ಟಿಸ್ಟ್ ಆಗಿದ್ರು. ಸೋದರ ಮಾವಂದಿರು ಸೊಗಸಾದ ಗಾಯಕರಾಗಿದ್ರು. ಅವ್ರ ಸೋದರ ಮಾವಂದಿರು ಇದ್ರಲ್ಲ, ಇಂಪಾಗಿ ಸುಮಧುರವಾಗಿ ಹಾಡನ್ನ ಆಡ್ತಾ ಇದ್ರು.
ಈ ಪರಿಸರದಲ್ಲಿ ತಮ್ಮ ಬಾಲ್ಯವನ್ನು ಕಳೆದ ಮುತ್ತುರಾಜರಿಗೆ ಸಹಜವಾಗಿ ರಂಗಭೂಮಿ ಕೈ ಬೀಸಿ ಕರೆಯಿತು. ನೋಡಿ, ಅವರ ಕುಟುಂಬವೆಲ್ಲ ಒಂದು ಕಡೆ, ಅವರ ತಂದೆ ಅದ್ಭುತ ರಂಗ ಕಲಾವಿದ, ಅವರ ಸೋದರ ಮಾವಂದಿರು ಗಾಯಕರು. ಆದ್ರಿಂದ ಅವರ ಮನೆಯ ಪರಿಸರವೇ ರಂಗಭೂಮಿಗೆ ಕೈ ಬೀಸಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕರೆಯುತ್ತದೆ. ಮುಂದೆ ಮುತ್ತುರಾಜ ಅವರು ಬಾಲ ನಟನಾಗಿ ಕಲಾ ಪ್ರಪಂಚಕ್ಕೆ ಕಾಲಿಟ್ಟರು. ಬಾಲ ನಟ, ಚಿಕ್ಕ ಮಕ್ಕಳು ನಟ ಆಕ್ಟಿಂಗ್ ಮಾಡ್ತಾರೆ, ನೋಡಿದ್ರಲ್ಲ, ಬಾಲ ನಟರು ನೋಡಿದ್ರಲ್ಲ ಪಿಕ್ಚರ್ಗಳಲ್ಲೆಲ್ಲ. ಆ ರೀತಿ ಬಾಲ ನಟರಾಗಿ ರಂಗಭೂಮಿ ನಾಟಕ ಕಂಪನಿಗೆ ಇವರು ಧುಮುಕಿದ್ರು. ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಮೊದಲು ಸಖಿಯಿಂದ ಗೆಳತಿ ಪಾತ್ರ ಮಾಡೋದು. ಸೇವಕಿಯರು ಇರ್ತಾರಲ್ಲ ರಾಜರ ಕಾಲದಲ್ಲಿ, ರಾಣಿಯರಿಗೆ ಮತ್ತು ರಾಣಿಯ ಮಕ್ಕಳಿಗೆ ಸೇವಕಿಯರು ಸಖಿಯರು ಇರ್ತಾರಲ್ಲ, ಆ ಪಾತ್ರ ಮಾಡ್ತಿದ್ರಂತೆ. ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಬೇಕಾಗ್ತದೆ. ಆಮೇಲೆ ಮತ್ತೋರ್ವ ಹಿರಿಯ ರಂಗಭೂಮಿಯ ಕಲಾವಿದರಾದ ಶ್ರೀ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಗೆ ಸೇರಿ ಅನೇಕ ಮಹತ್ವದ ಪಾತ್ರಗಳನ್ನು ನಿರ್ವಹಿಸುತ್ತಾ ಬೆಳೆಯುತ್ತಿರುವಾಗ ತಂದೆಯವರಿಗೆ ಅಕಾಲಿಕ ಮರಣದ ದುಃಖ ಎದುರಾಯಿತು. ಇಲ್ಲಿ ನೋಡಿ, ಈ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿ ಇತ್ತು, ಅದೇ ರೀತಿ ಇನ್ನೊಬ್ರದ್ದು ನಾಟಕ ಕಂಪನಿ ಇತ್ತು, ಶ್ರೀ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿ. ನಾಟಕ ಕಂಪನಿಯಲ್ಲಿ ಅನೇಕ ಮಹತ್ವದ ಪಾತ್ರಗಳನ್ನ ರೋಲ್ ಮಾಡ್ತಾರೆ, ನಿರ್ವಹಣೆ ಮಾಡ್ತಾ ಬೆಳೆಯುತ್ತಿರುವಾಗ ಸಡನ್ಲಿ ಏನಾಗುತ್ತೆ, ತಂದೆಯವರ ಅಕಾಲಿಕ ಮರಣ, ನಿಧನದ ವಾರ್ತೆ ರಾಜ್ಕುಮಾರ್ಗೆ ಎದೆ ಬಂದಲ್ಲ. ಮರಲ್ಲ ಪ್ರೀತಿ ಪಾತ್ರ ಸತ್ತೋದ ಏನ್ ತೊಂದ್ರೆ ಆಗುತ್ತೆ, ನಾವು ಯತ್ನ ಮಾಡ್ತೀವಲ್ವಾ, ಹಾಗೆ ಇಲ್ವಾ ಆಗ್ತದೆ. ಆದ್ರಿಂದ ಇಡೀ ಕುಟುಂಬವನ್ನು ಕಾಪಾಡಬೇಕಾದ ಜವಾಬ್ದಾರಿಯನ್ನು ಆತ್ಮವಿಶ್ವಾಸದಿಂದ ಎದುರಿಸಿದರು ಮುತ್ತುರಾಜರು. ನೋಡಿ, ಒಂದ್ ಕಡೆ ನಾಟಕಗಳಲ್ಲಿ ಪಾತ್ರವನ್ನು ಅಭಿನಯಿಸಬೇಕು, ಇನ್ನೊಂದು ಕಡೆ ಕುಟುಂಬದ ನಿರ್ವಹಣೆ ಏನ್ ಮಾಡ್ಬೇಕು, ಕುಟುಂಬನ ಸಾಕ್ಬೇಕಲ್ವಾ. ಪ್ರತಿನಿತ್ಯ ನಮ್ಮ ಫ್ಯಾಮಿಲಿಗೆ ಏನ್ ಬೇಕು, ಆಹಾರ ಬೇಕು, ಹಾಲು ಮೊಸರು ತರಕಾರಿ ಆಹಾರ ಎಲ್ಲ ಬೇಕಲ್ವಾ, ಅದನ್ನೂ ಸಹ ನಿರ್ವಹಣೆ ಮಾಡಿ 2 ದಿವಸ ಮಾಡ್ತಾರೆ. ನೋಡಿ, ಅಯ್ಯೋ ನಮ್ ತಂದೆ ಸತ್ತೋಗಲ್ಲಪ್ಪ, ನಮ್ಗೆ ಯಾಕೆ ಬೇಕು ನಾಟಕದ ಹುಚ್ಚು, ನಾಟಕದ ಕಂಪ್ನಿ ನಾಟಕ ಮಾಡೋ ಪಾತ್ರಗಳು ಹುಚ್ಚು ಯಾಕೆ ಬೇಕು, ನಮ್ಮ ಫ್ಯಾಮಿಲಿ ನಾವು ನೋಡ್ಕೊಂಡು ಸಾಕು, ನಮ್ಮ ಕುಟುಂಬವನ್ನ ಸಲಹೆ ಇದ್ರೆ ಸಾಕು ಅಂತ ಯೋಚನೆ ಮಾಡಿದ್ರೆ ರಾಜಕುಮಾರ್ ಅಂತಹ ಕಲಾವಿದರು ನಮಗೆ ಸಿಗ್ತಿದ್ರ ನೋಡಿ. ಅದರಿಂದ ಒಂದು ಮಾತಿದೆ, ಒಂದು ನೀತಿ ವಾಕ್ಯ ಇದೆ, ಧೈರ್ಯಂ ಸರ್ವತ್ರಂ ಸಾಧನಂ. ಧೈರ್ಯದಿಂದ ನೀವು ಮುನ್ನುಗ್ಗಿದ್ರೆ ಎಲ್ಲದನ್ನು ಸಹ ಸಾಧಿಸಬಹುದು ಅನ್ನೋದು ಇಲ್ಲಿ ರಾಜ್ಕುಮಾರ್ ಅವರಿಗೆ ಪಕ್ಕ ಅನ್ವಯ ಆಗ್ತದೆ. ಮುಂದೆ ಏನಾಗುತ್ತೆ ನೋಡೋಣ. ಈ ಅನುಭವ ಮತ್ತು ಅಭಿನಯ ಎರಡರಿಂದಲೂ ಮಾಗುತ್ತಾ ಸಾಗಿದರು. ಕಷ್ಟದ ದಿನಗಳಲ್ಲಿ ಕಲಾವಿದನ ಕೈ ಹಿಡಿದು ಸಂಸಾರದ ಬದುಕಿಗೆ ಹೆಗಲೆಣೆಯಾದರು ಮುತ್ತುರಾಜರ ಸೋದರ ಮಾವನ ಮಗಳಾದ ಪಾರ್ವತಮ್ಮನವರು. ಪಾರ್ವತಮ್ಮ ಕೇಳಿದಿರಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಂಡತಿಯನ್ನ. ಅವ್ರು ನೋಡಿ, ಅವರು ರಾಜ್ಕುಮಾರ್ ಅವರನ್ನ ಮದುವೆಯಾಗಿ ಅವರ ಫ್ಯಾಮಿಲಿಯನ್ನ ಸಾಕಿಸಲು ಕುಟುಂಬದ ನಿರ್ವಹಣೆಯನ್ನು ಹೊತ್ಕೋತಾರೆ ಪಾರ್ವತಮ್ಮನವರು. ಮುಂದೆ ರಾಜ್ಕುಮಾರ್ ಅವರು ಯಾವ ಕನ್ನಡ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ರು ನಾವು ನೋಡೋಣ. ಭಕ್ತ ಪ್ರಹ್ಲಾದ ಕನ್ನಡ ಚಲನಚಿತ್ರ ನೋಡಿದಿರಾ? ಅದರಲ್ಲಿ ಹಿರಣ್ಯಕಶಿಪುನ ಅವ ಪಾತ್ರಗಳನ್ನು ರಾಜ್ಕುಮಾರ್ ನೋಡಿದ್ರೆ, ಏ ಹರಿ ಎಲ್ಲಿರುವೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ಕಂಬದಲ್ಲಿರುವೆಯಾ, ಈ ನೆಲದಲ್ಲಿರುವೆಯಾ, ಆಕಾಶದಲ್ಲಿರುವೆಯಾ, ಭೂಮಿಯಲ್ಲಿರುವೆ ಅಂತ ಅವ್ರ ಪಾತ್ರಗಳು ನೋಡಿ ಅದು ತುಂಬಾ ಚೆನ್ನಾಗಿದೆ. ಅದರಲ್ಲಿ ಈ ಪುನೀತ್ ರಾಜ್ಕುಮಾರ್ ಸಹ ಪ್ರಹ್ಲಾದನ ಪಾತ್ರ ಮಾಡಿದ್ದಾರೆ. ತುಂಬಾ ಅಮೋಘವಾಗಿದೆ ಆ ಚಿತ್ರ. ಶ್ರೀನಿವಾಸ ಕಲ್ಯಾಣ ನೀವು ನೋಡಿದಿರಲ್ವಾ? ತಿರುಪತಿಯ ಬಾಲಾಜಿ, ತಿರುಪತಿ ತಿಮ್ಮಪ್ಪನ ಕಲ್ಯಾಣ ಆಗುತ್ತಲ್ಲ, ತಿರುಪತಿಯ ತಿಮ್ಮಪ್ಪ ಶ್ರೀನಿವಾಸ ಕಲ್ಯಾಣದಲ್ಲಿ ಕುಬೇರನ ಬಳಿ ಶ್ರೀನಿವಾಸ ಮದುವೆ ಆಗಿ ಸಾಲವನ್ನ ತೆಗೆದುಕೊಂಡಿದ್ದಾನೆ. ಯಾರನ್ನ? ಪದ್ಮಾವತಿನ ಯಾರನ್ನ? ಕುಬೇರನ ಬಳಿ ನೀನ್ ಎಷ್ಟು ಸಾಲ ಮಾಡಿದ್ದು ಗೊತ್ತಿಲ್ಲ. ಕುಬೇರನ ಹತ್ರ ಸಾಲ ಮಾಡಿದ್ರಂತ. ಯಾರು? ಶ್ರೀನಿವಾಸ ಮದುವೆ ಆಗಿ ಪದ್ಮಾವತಿಯನ್ನು. ಇನ್ನೊಬ್ರು ಇದ್ದಾರೆ, ಲಕ್ಷ್ಮೀ ಸಹ ಇದ್ದಾರೆ ಅಲ್ವಾ? ಹಾಗೆ ಇವು ಪೌರಾಣಿಕ ಚಲನಚಿತ್ರ. ಪೌರಾಣಿಕ ಅಂದ್ರೆ ಪುರಾಣದ ಹಿನ್ನೆಲೆಯಲ್ಲಿ ತೆಗೆದಂತ ಚಲನಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಆಮೇಲೆ 1954ರಲ್ಲಿ ತೆರೆ ಕಂಡ ಬೇಡ್ರ ಕಣ್ಣಪ್ಪ, ಶಿವಪ್ಪ ಕಾಯೋ ತಂದೆ. ಬೇಡ್ರ ಕಣ್ಣಪ್ಪನ ಚಲನಚಿತ್ರದಲ್ಲಿ ರಾಜಕುಮಾರ್ ಅವರ ಅಭಿನಯ ಅಮೋಘವಾಗಿದೆ.
ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಈ ಹೆಸರೇನು ತಾಳಲಾರೆನು ಕಾಪಾಡಯ್ಯ ಶಿವನೇ ಕಾಪಾಡಯ್ಯ ಅಂತ ತುಂಬಾ ಚೆನ್ನಾಗಿದೆ. ಮುತ್ತುರಾಜರ ಬದುಕಿನಲ್ಲಿ ಹೊಸ ಅಧ್ಯಾಯ ತೆರೀತದೆ. ಈ ಚಿತ್ರದ ನಿರ್ದೇಶಕರು ಯಾರು? HLN ಸಿಂಹ ಅಂತ. ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜಕುಮಾರ್ ಅಂತ ಬದಲಾಯಿಸ್ತಾರೆ. ಅರ್ಥ ಆಯ್ತಾ? ಅದುವರೆಗೆ ಮುತ್ತುರಾಜ ಅಂತ ರಾಜ್ಕುಮಾರ್ ಇದ್ರು. ಬೇಡರ ಕಣ್ಣಪ್ಪ ಚಲನಚಿತ್ರದ ನಿರ್ದೇಶಕರು ಡೈರೆಕ್ಟರ್ HL ಸಿಂಹ ಅವರು ಮುತ್ತುರಾಜರನ್ನು ರಾಜಕುಮಾರ್ ಅಂತ ಹೆಸರನ್ನ ಬದಲಾಯಿಸ್ತಾರೆ. ಬೆಳ್ಳಿ ತೆರೆಗೆ ಪರಿಚಯಿಸಿದರು ಅಂದ್ರೆ ಈ ಚಲನಚಿತ್ರ ರಂಗಕ್ಕೆ ಪರಿಚಯ ಮಾಡ್ತಾರೆ. ಮುತ್ತುರಾಜ ಆಗಿದ್ದರು ರಾಜ್ಕುಮಾರ್ ಅಂತ ಹೆಸರು ಚೇಂಜ್ ಮಾಡ್ತಾರೆ. ಮುಂದೆ ಮುತ್ತುರಾಜರಿಗೆ ತಮ್ಮ ಹೆಸರನ್ನ ಬದಲಾಯಿಸ್ಕೊಳ್ಳೋದು ಇಷ್ಟ ಇರಲ್ಲ. ಆದರೆ ಕನ್ನಡಿಗರು ಏನ್ ಮಾಡಿದ್ರು? ಸುಮ್ಮನೆ ಬಿಟ್ರ ಕನ್ನಡಿಗರು ರಾಜಕುಮಾರ್ ನೋಡಿ, ರಾಜಕುಮಾರ ಎಂಬ ಹೆಸರನ್ನು ತಮ್ಮ ಹೃದಯ ಸಿಂಹಾಸನದಲ್ಲಿ ಇರಿಸಿಕೊಳ್ಳುವಂತೆ ತಾವು ಅಭಿನಯಿಸಿದ ಪ್ರತಿಯೊಂದು ಭಕ್ತಿ ಪ್ರಧಾನವಾದ ಭಕ್ತ ವಿಜಯ, ವೈಲೇಶ್ವರ, ಶ್ರೀಕೃಷ್ಣ ಗಾರುಡಿ, ಭಕ್ತ ಕುಂಬಾರ, ಸಂತ ತುಕಾರಾಂ, ಭಕ್ತ ಕನಕದಾಸ ಮುಂತಾದ ಚಿತ್ರಗಳನ್ನು ನೋಡಿದ ಚಿತ್ರ ರಸಿಕರು ರಾಜಕುಮಾರ ಅವರ ಮನೋಜ್ಞ ಅಭಿನಯಕ್ಕೆ ಸೋತು ಹೋದರು. ನೀವು ನೋಡಿ, ಭಕ್ತ ಕುಂಬಾರದಲ್ಲಿ ಒಂದು ಸನ್ನಿವೇಶ ಹೇಳ್ತೀನಿ. ಒಂದು ಪರೀಕ್ಷೆಗೊಂಡಿದ್ದಾಗ ಅವರ ಕಾಯಕೇನು ಕುಂಬಾರಿಕೆಯನ್ನು ಮಾಡೋದು. ಕುಂಬಾರಿಕೆಯರು ಮಡಿಕೆಯನ್ನು ಮಾಡ್ತಾ ಇರ್ತಾರೆ. ಆ ಮಗು ಬರುತ್ತೆ. ಆ ಮಗು ಬಂದಾಗ ಮಡಿಕೆ ನೋಡಿದ್ದೆ ಅಥವಾ ಪರವಶರಾದ ಡಾಕ್ಟರ್ ರಾಜ್ಕುಮಾರ್ ಹಿಂಗ್ ಕುಣಿತಾರೆ. ಹಿಂಗ್ ಕೇಳಿ ನೋಡಿರ್ಬೇಕು ನೀವು. ವಿಠಲ ವಿಠಲ ಏನಂತ ಕುಣಿತಾರೆ. ಅಲ್ಲಿ ರಾಜ್ಕುಮಾರ್ ಅವರು ಧ್ಯಾನ ಪರವೇಶರಾಗಿ ವಿಠಲನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಮಗು ಬರ್ತಾರೆ, ಮಗು ಬಂದು ಪರವೇ ಇಲ್ಲ. ಆ ರೀತಿ ಚಿತ್ರದಲ್ಲಿ ಅದೇ ಭಕ್ತ ಕುಂಬಾರ ಧ್ಯಾನ ಪರವೇಶರಾಗಿ ಅವರು ಕಾಯಕವನ್ನು ಮಾಡ್ತಾ ಇರ್ತಾರೆ, ಕೆಲಸವನ್ನು. ಇನ್ನೊಂದ್ ಕಡೆ ಭಕ್ತ ಕನಕದಾಸ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಭಕ್ತ ಕನಕದಾಸದಲ್ಲಿ ಇಲ್ಲಿ ಶ್ರೀಕೃಷ್ಣ ಎಲ್ಲಿದ್ದಾನೆ? ಉಡುಪಿಲಿದ್ದಾನೆ. ಉಡುಪಿಲಿ ಶ್ರೀಕೃಷ್ಣ ಇದಾನಲ್ವಾ? ಶ್ರೀಕೃಷ್ಣನ ದೇವಾಲಯ ನೋಡಿದಿರಲ್ವಾ? ಅಲ್ಲಿ ಅಷ್ಟಮಠಗಳಿದಾವೆ. ಆಗಿನ ಕಾಲದಲ್ಲಿ ಕನಕದಾಸರ ಸಮಯದಲ್ಲಿ ಕ್ರಿಸ್ತ ಶಕ 16ನೇ ಶತಮಾನದಲ್ಲಿ ಒಳಗೆ ಕೆಳವರ್ಗದವ್ರನ್ನ ದೇವಾಲಯದ ದರ್ಶನಕ್ಕೆ ಬಿಡ್ತಿಲ್ವಂತೆ. ಅದರಿಂದ ಕನಕದಾಸರು ಒಂದ್ಸಲ ಹೋದಾಗ ಉಡುಪಿಗೆ ಕೃಷ್ಣನ ದರ್ಶನವನ್ನ ಮಾಡ್ಬೇಕು ಅಂತ ಹೋದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿನ ದ್ವಾರಪಾಲಕರು ಅಲ್ಲಿ ದೇವಾಲಯದ ಒಳಕ್ಕೆ ಹೋಗಲು ತಡೆ ಹಿಡಿತಾರೆ, ಬಿಡಲ್ಲ. ಆಗ ಅವರು ಕನಕದಾಸರು ಏನ್ ಮಾಡ್ತಾರೆ ಅಂದ್ರೆ ಹಿಂದಿನಿಂದ ಹೋಗಿ ಕೃಷ್ಣ ಅಂತ ಕೂಗ್ತಾರಂತೆ. ಆ ಒಂದು ಹಾಡನ್ನ ರಚನೆ ಮಾಡಿದರೆ ಕನಕದಾಸರು ತನ್ನ ಕೀರ್ತನೆಯನ್ನ ಪಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೋ ನರಹರಿಯೇ. ಇಷ್ಟು ಚೆನ್ನಾಗಿ ಬರ್ತಿದ ಕೀರ್ತನೆಯನ್ನು. ಹಾಗೇನಾಗುತ್ತಂತೆ ಅಂದ್ರೆ ಆ ಸಮಯದಲ್ಲಿ ಒಂದು ದಂತಕಥೆಯ ಪ್ರಕಾರ ಕೃಷ್ಣ ಇದ್ನಲ್ಲ, ಮುಂದೆ ಇದ್ನಲ್ಲ, ವಿಗ್ರಹ ಕನಕನ ಕಡೆ ತಿರುಗಿ ಅಲ್ಲಿ ಕಿಂಡಿ ಆಯ್ತು, ಒಂದು ರಂಧ್ರ ಆಯ್ತು. ನೀವು ಈಗಲೂ ಸಹ ಉಡುಪಿಗೆ ಹೋದ್ರೆ ಕನಕನ ಕಿಂಡಿಯನ್ನ ನೀವು ನೋಡ್ಬಹುದು. ಉಡುಪಿಯ ಕೃಷ್ಣನ ದೇವಾಲಯದಲ್ಲಿ ಉಡುಪಿ ಕೇಳಿದಿರಲ್ವಾ? ಅಲ್ಲಿ ಹೋದಾಗ ನೀವು ನೋಡಿ. ಈ ರೀತಿ ಮನಸೋತ್ತರ ಕನ್ನಡಿಗರಲ್ಲ, ಕನ್ನಡದಲ್ಲಿ ರಾಜ್ಕುಮಾರ್ ಅವರ ಕನ್ನಡ ಭಾಷೆಯ ಚಲನಚಿತ್ರಗಳಲ್ಲಿ ಅಭಿನಯಿಸಿದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯಕ್ಕೆ ಕನ್ನಡಿಗರೆಲ್ಲ ಮನಸೋಲ್ತಾರೆ. ಮುಂದೆ ಅತ್ಯಂತ ಯಶಸ್ಸು ಗಳಿಸಿದ ಭಕ್ತ ಪ್ರಹ್ಲಾದ ಅಮೋಘವಾಗಿದೆ. ಹಾಗೆ ಮಯೂರ ನಮ್ಮ ಕನ್ನಡ ನಾಡನ್ನು ಆಳಿದ ಪ್ರಥಮ ರಾಜವಂಶರು ಯಾರು? ಅವರ ಮೊದಲ ಅರಸ ಮಯೂರ ಶರ್ಮ ಅಂತ ಕರಿತೀವಿ. ಆ ಮಯೂರ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಒಂದು ಅಭಿನಯ ಮನೋಜ್ಞವಾಗಿದೆ. ಅಲ್ಲಿ ಅವರು ಕಂಚಿಗೆ ಹೋಗಿ ಶಿವಸ್ಕಂದ ವರ್ಮನ ಕೂಡ ಯುದ್ಧವನ್ನ ಮಾಡಿ ಕನ್ನಡ ನಾಡಿನಲ್ಲಿ ಪ್ರಥಮ ರಾಜವಂಶವಾದ ಕದಂಬ ರಾಜಮನೆತನವನ್ನ ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನ ಬನವಾಸಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಬನವಾಸಿಯ ಕದಂಬರು ಅಂತ ಕರೆಯೋದು. ಅಲ್ಲಿ ನೀವು ಬನವಾಸಿಗೆ ಭೇಟಿ ಕೊಟ್ಟಾಗ ಮಧುಕೇಶ್ವರ ದೇವಾಲಯವನ್ನು ನೋಡಿ, ತುಂಬಾ ಚೆನ್ನಾಗಿದೆ. ಕದಂಬರ ಕಾಲದಲ್ಲಿ ನಿರ್ಮಾಣ ಆಗಿರೋಂಥದ್ದು. ಹಾಗೆ ಮುಂದೆ ಮಹಾನ ಚಲನಚಿತ್ರವನ್ನು ನೋಡಿ, ಅಲ್ಲಿನ ಡೈಲಾಗ್ಗಳಿದೆಲ್ಲ
ತುಂಬಾ ಚೆನ್ನಾಗಿದೆ. ಯಾರು ತಿಳಿವರು ನಿನ್ನ ಭುಜ ಬಲದ ಪರಾಕ್ರಮ. ಆ ಡೈಲಾಗ್ಗಳು ಹೆಂಗಿದೆ ನೋಡಿ, ತುಂಬಾ ಚೆನ್ನಾಗಿದೆ ಕುತೂಹಲದಲ್ಲಿ. ಹಾಗೆ ಬಂದಾಗ ಮುಂದೆ ಕವಿರತ್ನ ಕಾಳಿದಾಸ. ಕವಿರತ್ನ ಕಾಳಿದಾಸದಲ್ಲಿ ಕಾಳಿದಾಸನನ್ನು ಒಬ್ಬ ಕುರಿ ಕಾಯೋಣ ಇರ್ತಾನೆ. ಅವನು ವಿದ್ಯಾಬುದ್ಧಿ ಗೊತ್ತಿರಲ್ಲ, ಅವಿದ್ಯಾವಂತ ಆಗಿರ್ತಾನೆ. ಅಲ್ಲಿನ ಮಂತ್ರಿ ಕುತಂತ್ರದಿಂದ ಏನಾಗುತ್ತಪ್ಪ ಅಂದ್ರೆ ರಾಜಕುಮಾರಿಯನ್ನು ಮದುವೆ ಮಾಡ್ಬಿಡ್ತಾರೆ. ಅಲ್ಲಿ ಅವಳಿಗೆ ಬೇಸರ ಆಗ್ಬಿಡ್ತೀವಿ, ಮಹಾಕುಮಾರಿಗೆ ನಾನು ಅವಿದ್ಯಾವಂತನ ಮದುವೆ ಆದ್ನಿಲ್ಲ ಅಂತೇಳಿ. ಆಗ ಕಾಳಿಕಾದೇವಿಯನ್ನ ಒಲಿಸ್ಕೊಂಡು ರಾಜ್ಕುಮಾರ್ ಅವರು ವಿದ್ಯೆಯನ್ನ ಪಡ್ಕೋತಾರೆ. ಕಾಳಿದಾಸನ ಪಾತ್ರ ಮಾಡಿರ್ತಾರೆ ರಾಜ್ಕುಮಾರ್. ಅವರ ನಾಲಿಗೆ ಮೇಲೆ ಬರೀತಾರೆ, ನೀವು ನೋಡಿದಿರ, ಸರ್ವ ಇಂದ್ರಾತ್ಮಿನಿ ಸರ್ವ ತಂತ್ರಾತ್ಮಿನಿ ಸರ್ವ ಜಗನ್ಮಾತೆ. ತುಂಬಾ ಚೆನ್ನಾಗಿದೆ ಅದು ಹಾಡು, ನೋಡಿದೀರಾ? ನೋಡ್ರಿ, ತುಂಬಾ ಅದರಲ್ಲಿ ಇರುವಂತಹ ಇನ್ನೊಂದು ಹಾಡು ತುಂಬಾ ಚೆನ್ನಾಗಿದೆ. ಕವಿರತ್ನ ಕಾಳಿದಾಸದಲ್ಲಿ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಾದಿ ರಂಗು ಚಂದಾಸು ಮೇರೆ ಮೇರೆ ಸೂರ್ಯ ಬಂದ ಬೆಳ್ಳಿ ಮೂಡಿತೋ. ರಾಜ್ಕುಮಾರ್ ಅವರು ಕುರಿ ಕಾಯುವವನ ಪಾತ್ರವನ್ನು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗೊತ್ತೇನ ನಿಶಾ? ಗೊತ್ತಾ? ಹೇಳು, ಗೊತ್ತಿರೋದು ಹೇಳು. ಓಡಿಸ್ತಾರೆ ರಾಜ್ಕುಮಾರ್. ತುಂಬಾ ಚೆನ್ನಾಗಿದೆ. ಹೀಗೆ ಅಭಿನಯ ಇದೆಲ್ಲ ರಾಜ್ಕುಮಾರ್ ಅವರು ಮನೋಜ್ಞವಾಗಿದೆ. ಅಪಾರವಾದ ಜನಪ್ರೀತಿ, ಪುರಸ್ಕಾರಗಳನ್ನು ಹೊತ್ತು ತರ್ತವೆ. ಆಮೇಲೆ ಇನ್ನು ಕೆಲವು ಚಿತ್ರಗಳು, ಸಂಧ್ಯಾ ರಾಗ, ಸನಾದಿ ಅಪ್ಪಣ್ಣ, ಸನಾದಿ ಅಪ್ಪಣ್ಣ, ಜೀವನ ಚೈತ್ರ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ದೇವತಾ ಮನುಷ್ಯ ಮುಂತಾದವು ಸಾಮಾಜಿಕ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನ ಬರೆದವು. ನೀವು ಸನಾದಿ ಅಪ್ಪಣ್ಣದಲ್ಲಿ ಸನಾದಿ ಅಪ್ಪಣ್ಣ ಚಿತ್ರ ಇದೆ. ಅದರಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿ ವಾದನವನ್ನ ನುಡಿಸಿದ್ದಾರೆ. ಶಹನಾಯಿ ಅಂದ್ರೆ ಪಿ ಬರುತ್ತಲ್ಲ, ಅದರಲ್ಲಿ ವಾದನ ಮಾಡೋದು ತುಂಬಾ ಚೆನ್ನಾಗಿದೆ. ನಿನಗಾಗಿ ಓಡೋಡಿ ಬಂದೆ ಆ ಚಿತ್ರದಲ್ಲಿ ಹಾಡೋದು. ಅರ್ಥ ಆಯ್ತಾ? ಜೀವನ ಚೈತ್ರ ಅಣ್ಣ ಅವರ ಚಿತ್ರ ತುಂಬಾ ಚೆನ್ನಾಗಿದೆ. ಜೀವನ ಚಿತ್ರ ಸಾಮಾಜಿಕ ಸಂಬಂಧಗಳನ್ನ ನಿರೂಪಿಸುವಂತ ಚಿತ್ರ. ಕಸ್ತೂರಿ ನಿವಾಸ, ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಇದೆಯಲ್ಲ, ಕಸ್ತೂರಿ ನಿವಾಸ ಅದರಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಹಾಡು ಆಗ್ತದೆ. ಅರ್ಥ ಆಯ್ತಾ? ಹೀಗೆ ಕನ್ನಡದ ಸಾಮಾಜಿಕ ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ್ದು ಹೊಸ ದಾಖಲೆ ನಿರ್ಮಾಣ ಮಾಡ್ತವೆ. ಇವರಿಗೆ ಜನ ಮೆಚ್ಚಿದ ರಸಿಕರ ರಾಜ ಅಂತ ಬಿರುದು ಕನ್ನಡ ನಾಡಿನ ಸಿಗುತ್ತೆ. ಈಗ ಆಗ್ತದೆ. ಇವ್ರು ನೋಡಿ ಯೋಗದಿಂದಲೂ ಸಹ ಸಾಧನೆ ಮಾಡ್ತಾರೆ. ಯೋಗದಿಂದ ಸಾಧಿಸಿದ ಸುಂದರ ಮೈಕಟ್ಟು, ಅವರ ಒಂದು ಬಾಡಿ ತರ ಅವರ ಮೈಕಟ್ಟು, ಸಣ್ಣ ಫ್ಲಾಟ್ ಆಗಿದ್ರು, ಅವರು ದಪ್ಪಾಗಿರ್ಲಿಲ್ಲ, ಸುಂದರವಾದ ಮೈಕಟ್ಟಿತ್ತು. ಮುಗ್ಧ ಸ್ನಿಗ್ಧ ನಗೆ ಮುಖಭಾವ, ಯಾವಾಗಲೂ ಸಹ ಹಸನ್ಮುಖಿಯಾಗಿ ನಗ್ತಾ ಇದ್ರು. ಹಾಗೆ ಸರಳ ಸೊಬಗಿನ ನಯವಂತಿಕೆ, ಆಚಾರ ವಿಚಾರ ಇವೆಲ್ಲವೂ ಸಹ ರಸಿಕ ರಾಜನ ಗುಣ ಶ್ರೀಮಂತಿಕೆ ಮತ್ತು ವ್ಯಕ್ತಿತ್ವದ ಬಗ್ಗೆ ನಾವು ಕಾಣಬಹುದಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ. ಮುಂದೆ ತಮ್ಮ ಸೊಗಸಾದ ಕಂಠ ಮತ್ತು ಹಾಡುಗಾರಿಕೆಯಿಂದಲೂ ಕನ್ನಡಿಗರ ಮನಸೂರೆಗೊಂಡ ರಾಜ್ಕುಮಾರ್ ಅವರು ಗಾನ ಗಂಧರ್ವ ಎನಿಸಿದರು. ಅವರು ಹಾಡುಗಳನ್ನು ಸಹ ಹಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳನ್ನ ನೀವು ಕೇಳಿ, ಅವರ ಗೀತೆಗಳನ್ನ ಕೇಳಿ. ಸುಮಾರು ಗೀತೆಗಳನ್ನ ಕನ್ನಡದಲ್ಲಿ ಹಾಡಿದ್ದಾರೆ. ಸಂಪತ್ತಿಗೆ ಸವಾಲ್ ಎಂಬ ಚಿತ್ರದಲ್ಲಿ ನಾಯಕ ಎಮ್ಮೆಯ ಮೇಲೆ ಕುಳಿತು ಹಾಡಿದ ಹಾಡು ತುಂಬಾ ಪ್ರಸಿದ್ಧಿಯಾಗಿದೆ. ನೀವು ಕನ್ನಡದ ಚಲನಚಿತ್ರ ಸಂಪತ್ತಿಗೆ ಸವಾಲ್ ನೋಡಿ. ಸಂಪತ್ತಿಗೆ ಸವಾಲು ಚಲನಚಿತ್ರ ಇದೆಯಲ್ಲ, ಅದರಲ್ಲಿ ಒಂದು ಹಾಡನ್ನು ಹಾಡಿದ್ದಾರೆ. ಯಾರೇ ಕೂಗಾಡಲಿ ಊರೇ ಓಡಾಡಲಿ ಎಮ್ಮೆ ನಿನಗೆ ಭಂಗವಿಲ್ಲ, ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ತುಂಬಾ ಚೆನ್ನಾಗಿದೆ. ಆ ಹಾಡಿತ್ತಲ್ಲ ಅದು ಬೆಳಗಾವಿಯಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. ಹೀಗೆ ಚಿಕ್ಕಂದಿನಿಂದಲೂ ಸಹ ಇವರಿಗೆ ಹಾಡಲು ಬರ್ತಿತ್ತು. ಜೊತೆಗೆ ನಾಟಕಗಳಲ್ಲಿ ಹಾಡಿದ, ಜೊತೆಗೆ ನಾಟಕಗಳಲ್ಲಿ ಆಡಿದ ಅನುಭವವಿತ್ತು. ಸಂಪತ್ತಿಗೆ ಸವಾಲು ಆ ಚಿತ್ರ ಇದೆಯಲ್ಲ, ಮೂವಿ ಫಿಲಂ ಇದೆಯಲ್ಲ, ಅದರಲ್ಲಿ ಆಡಿದಾದ್ಮೇಲೆ ಇವರಿಗೆ ಪಾತ್ರಗಳು ಸಹ ತಮ್ಮ ಹಾಡನ್ನು ಹಾಡ್ತಾರೆ. ತಮ್ಮ ಪಾತ್ರಗಳಿಗೆ ತಾವೇ ಹಾಡನ್ನು ಆಡಲು ಆರಂಭಿಸ್ತಾರೆ. ಅದಾದ್ಮೇಲೆ ರಾಜ್ಕುಮಾರ್ ಅವರು ನೂರಾರು ಚಲನಚಿತ್ರಗಳನ್ನು, ಸಾವಿರಾರು ಭಕ್ತಿ ಗೀತೆಗಳನ್ನು, ಅನೇಕ ಭಾವಗೀತೆಗಳನ್ನು ಹಾಡಿದ್ದಾರೆ. ಜೀವನ ಚೈತ್ರದಲ್ಲಿ ಇರುವಂತಹ ಹಾಡು ನಾದಮಯ, ಈ ಲೋಕವೆಲ್ಲ ನಾದಮಯ,
ಜೀವನ ಚೈತ್ರ ಚಿತ್ರದಲ್ಲಿ ಒಂದು ಪ್ರಸಿದ್ಧವಾದ ಹಾಡಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಪ್ರಸಿದ್ಧವಾದ ಹಾಡು ನಾದಮಯ ಈ ಲೋಕವೆಲ್ಲ ನಾದಮಯ. ಈ ಹಾಡಿಗೆ ಪ್ರಶಸ್ತಿ ಬರುತ್ತೆ ಎಂಬ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಹಿರಿಮೆಯು ರಾಜ್ಕುಮಾರ್ದಾಗಿದೆ. ಮುಂದೆ ನಟರಾಗಿ ಮಾತ್ರವಲ್ಲದೆ ಅನನ್ಯ ಕನ್ನಡ ಪ್ರೀತಿಗಾಗಿ ಕನ್ನಡ ನಾಡು ರಾಜ್ಕುಮಾರ್ ಅವರನ್ನು ಸದಾ ಸ್ಮರಿಸುತ್ತದೆ. ಎಂತ ಆಮಿಷ ನಿಮ್ಮನ್ನ ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಆಮಿಷ ಹೊಡ್ತಾರಲ್ಲ, ದೊಡ್ಡ ಮಟ್ಟಕ್ಕೆ ಆಡೋತೀವಿ, ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ದುಡ್ಡಿನ ಆಮಿಷ, ನಿಮಗೆ ಪದವಿ ಆಮಿಷ, ಅಧಿಕಾರದ ಸ್ಥಾನಮಾನ ಅಂತ ಆಮಿಷ ಹೊಡ್ತಾರೆ ರಾಜ್ಕುಮಾರ್ ಅವರಿಗೆ. ಅವ್ರು ಯಾವುದಕ್ಕೂ ಸವರ್ಗಾಗಲ್ಲ. ಕನ್ನಡ ಬಿಟ್ಟು ಬೇರೆ ಭಾಷೆ ಚಿತ್ರಗಳನ್ನು ನಡೆಸಲ್ಲ ಅಂತ ಕನ್ನಡ ಪ್ರೀತಿ ಅವರದು. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಮಾನ್ಯತೆಗಳು ದೊರಕಬೇಕೆಂಬ ಸಂಕಲ್ಪದಿಂದ ಆರಂಭಿಸಿದ ಗೋಕಾಕ್ ಚಳವಳಿಗೆ ಧುಮುಕಿದ ರಾಜ್ಕುಮಾರ್ ಅವರು ಕನ್ನಡಿಗರ ಭಾವನೆಯ ಸ್ವರೂಪದ ಪ್ರತಿರೂಪದಂತೆ ಕಾಣಿಸಿಕೊಂಡು ಕನ್ನಡ ಹೋರಾಟಕ್ಕೆ ಬಲ ತಂದರು. ಈ ಗೋಕಾಕ್ ಚಳವಳಿ ಆಗುತ್ತೆ 1980ರಲ್ಲಿ. ವಿಕ್ರು ಗೋಕಾಕ್ ಕನ್ನಡ ಸಾಹಿತ್ಯದ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ವಿಕ್ರು ಗೋಕಾಕ್ ರವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಹೋರಾಟ ನಡೆದಾಗ ಡಾಕ್ಟರ್ ರಾಜ್ಕುಮಾರ್ ಆ ಚಳುವಳಿಗೆ ಧುಮುಕಿದಾಗ ಇಡೀ ಕನ್ನಡಿಗರೆಲ್ಲ ಒಟ್ಟಾಗಿ ಬರ್ತಾರೆ. ಗೋಕಾಕ್ ಚಳುವಳಿನ ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. ಹೋರಾಟಕ್ಕೆ ಬಲ ತುಂಬುತ್ತಾರೆ. ತಾವು ಅಭಿನಯಿಸಿದ ಎಲ್ಲಾ ಪಾತ್ರಗಳು ಆಡುವ ಸರಳ ಸೊಗಸಾದ ಕನ್ನಡ ನುಡಿಗಳಿಂದ ಅವರು ಕನ್ನಡಿಗರ ಎದೆಗಳಲ್ಲಿ ಸವಿಗನ್ನಡದ ಕಂಪು ತುಂಬಿದ್ದನ್ನು ನಾವು ಎಂದಿಗೂ ಮರೆಯಲಾಗುವುದಿಲ್ಲ. ಮುಂದೆ ಇವರು ಏನೇನು ಸಪೋರ್ಟ್ ಮಾಡ್ತಾರೆ ಸಹ ಕಲಾವಿದರಿಗೆ, ತಮ್ಮ ಅಕ್ಕಪಕ್ಕ ಇದ್ದಂತ ಸಹ ಕಲಾವಿದರಿಗೆ ರಾಜ್ಕುಮಾರ್ ಏನ್ ಮಾಡ್ತಾರೆ ಅಂದ್ರೆ ಅವರ ನೆರವಿಗಾಗಿ ರಸಸಂಜೆ ಕಾರ್ಯಕ್ರಮಗಳನ್ನ ನಡೆಸಿ ನೆರವಿಗೆ ಬರ್ತಾರೆ. ಅವರಿಗೆ ಸಪೋರ್ಟ್ ಮಾಡ್ತಾರೆ, ಹಣಕಾಸಿನ ನೆರವನ್ನು ನೀಡ್ತಾರೆ. ಬಡತನದಲ್ಲಿ ಬೆಳೆದು ಬಂದ ಅವರಿಗೆ ಹಸಿವಿನ ಅನ್ನದ ಬೆಲೆ ಚೆನ್ನಾಗಿ ತಿಳಿದಿತ್ತು. ಲೆಕ್ಕವಿಲ್ಲದಷ್ಟು ಸಹ ಕಲಾವಿದರು, ತಂತ್ರಜ್ಞರು, ಚಲನಚಿತ್ರ ಕಾರ್ಮಿಕರು, ಸಂಘ ಸಂಸ್ಥೆಗಳು ರಾಜ್ಕುಮಾರ್ ಅವರಿಂದ ಆರ್ಥಿಕ ನೆರವು ಪಡೆದ ಉದಾಹರಣೆಗಳಿವೆ. ರಾಜ್ಕುಮಾರ್ ಅವರ ಕರುಣಾಮಯಿ ಹೃದಯದ ಸಂಪನ್ನತೆಗೆ ಇವು ಕೆಲವು ಉದಾಹರಣೆಗಳು ಮಾತ್ರ. ಇಷ್ಟೊಂದು ಸಪೋರ್ಟ್ ಅನ್ನ ಅಶಕ್ತರಿಗೆ, ಕಲಾವಿದರಿಗೆ ಆರ್ಥಿಕ ನೆರವನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಮುಂದೆ ರಾಜ್ಕುಮಾರ್ ಅವರ ಕುಟುಂಬ ಕನ್ನಡ ಚಲನಚಿತ್ರರಂಗ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಎನಿಸಿದೆ. ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸರ್ ಆಗಿ, ಚಿತ್ರ ನಿರ್ಮಾಪಕರಾಗಿ ಅನೇಕ ಚಲನಚಿತ್ರಗಳನ್ನ ನಿರ್ಮಿಸಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ಅವರ ಮಕ್ಕಳಾದ ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ನೀವು ಕೇಳಿದಿರಲ್ಲ. ಶಿವರಾಜ್ ಕುಮಾರ್ ಕೇಳಿದಿರಾ? ರಾಘವೇಂದ್ರ ರಾಜ್ಕುಮಾರ್ ಕೇಳಿದಿರಾ? ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಕೇಳಿದಿರಾ? ಇವರೆಲ್ಲರೂ ಸಹ ಬಾಲ್ಯದಲ್ಲಿ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಗಾಯಕರಾಗಿ ಇವರೆಲ್ಲರೂ ಸಹ ನಾಡಿನ ಜನರ ಮನಗೆದ್ದಿದ್ದಾರೆ. ಪುನೀತ್ ರಾಜ್ಕುಮಾರ್ ಇದಾರಲ್ಲ, ಅವರು ತಮ್ಮ ಬಾಲ್ಯದಲ್ಲಿ ನಿಮ್ಮಂತ ಚಿಕ್ಕ ಹುಡುಗರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬೆಟ್ಟದ ಹೂವು ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಸಹ ಬಂತು. ಬೆಟ್ಟದ ಹೂವು ಚಿತ್ರದ ಅಮೋಘ ಅಭಿನಯಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಹ ಬಂದಿದೆ. ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಅಂತೆ ಪುನೀತ್ ರಾಜ್ಕುಮಾರ್ ಅವರಿಗೂ ಸಹ ಕರ್ನಾಟಕ ರತ್ನ ಪ್ರಶಸ್ತಿಯು ಸಹ ಬಂದಿರುವುದು ಸಾಹಸಗಾಥೆಯ ಯಶೋಗಾಥೆಯೇ ಆಗಿದೆ. ರಾಜ್ಕುಮಾರ್ ಅವರ ಮೊಮ್ಮಕ್ಕಳು ಸಿನಿಮಾದ ನಾಯಕರಾಗಿರುವುದು ಈ ಕಲಾ ಸಂಪನ್ನತೆಯ 3ನೇ ತಲೆಮಾರಿಗೂ ಅರಿತು ಬಂದಿರುವುದು ಪ್ರತೀಕವಾಗಿದೆ. ಈ ಪಾಠದ ಕೊನೆಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ರಾಜ್ಕುಮಾರ್ ಎಂಬ ಸಮೂಹಕ ಪ್ರತಿಭೆಗೆ ಮನಸೋತ ಕನ್ನಡಿಗರು ಅವರನ್ನು ಏನಂತ ಕರೆದಿದ್ದಾರೆ ಅಂದ್ರೆ ನಟ ಸಾರ್ವಭೌಮ, ಕಲಾ ಕೌಸ್ತುಭ, ಕಲಾ ಕೇಸರಿ, ವರನಟ, ರಸಿಕರ ರಾಜ, ಗಾನ ಗಂಧರ್ವ, ಕನ್ನಡದ ಕಣ್ಮಣಿ ಮುಂತಾದ ವಿಶೇಷಣಗಳಿಂದ ಕರೆದು ಸಂತೋಷ ಪಟ್ಟರೆ 1979ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಪುರಸ್ಕರಿಸಿತು. ಒಂದಿನಿಂದ ಇವರು ಎಲ್ಲರ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಎನಿಸಿದರು. ಕೇಂದ್ರ ಸರ್ಕಾರ ಇವರ ಕಲಾ ಸೇವೆಗೆ ಪದ್ಮಭೂಷಣ ಪ್ರಶಸ್ತಿಯನ್ನಿತ್ತು ಗೌರವಿಸಿತು. ಜೀವಮಾನ ಸಾಧನೆಗಾಗಿ ಭಾರತ ಸರ್ಕಾರದ ಅತ್ಯುಚ್ಚ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ರಾಜ್ಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಇದುವರೆಗೂ ಕನ್ನಡದ ಯಾವ ನಟರು ಸಹ ಪಡೆದುಕೊಂಡಿಲ್ಲ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ. ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿತು. ಈ ಮೊದಲೇ ಹೇಳಿದಂತೆ ಬಡತನದ ಪರಿಸರದಲ್ಲಿ ಹುಟ್ಟಿದರು, ಸಾಧನೆಯ ತಪಸ್ಸಿನ ಶ್ರದ್ಧೆ ಇದ್ದರು, ಯಾವುದೇ ತೊಡಕಲ್ಲವೆಂಬುದಕ್ಕೆ ರಾಜ್ಕುಮಾರ್ ಅವರ ಬದುಕು ದೊಡ್ಡ ಮಾದರಿಯಾಗಿದೆ. ಅದೇ ಬಗೆಯ ಪರಿಸರದಲ್ಲಿ ಹುಟ್ಟಿದ ನಮ್ಮ ನಾಡ ಮಕ್ಕಳಿಗೆ ಅನುಸರಣೆಯೂ ಆಗಿದೆ. ನೋಡಿ, ಹೀಗೆ ನಿಮಗೆ ಮಕ್ಕಳೇ
ಈ ರಾಜ್ಕುಮಾರ್ ಅವ್ರು ನೋಡಿ ಬಡತನದಲ್ಲಿ ಹುಟ್ಟಿದ್ರು. ಅವ್ರು ಚೆನ್ನಾಗಿ ಮನೆಯ ಪರಿಸರದಲ್ಲಿ ಎಲ್ಲವನ್ನು ಕಲ್ತ್ಕೊಂಡು 3ನೇ ಕ್ಲಾಸ್ ಓದಿದ್ದು 3ನೇ ತರಗತಿಯನ್ನ. ರಾಜ್ಕುಮಾರ್ ಸ್ಟಡಿ ಮಾಡಿದ್ದು ಓದಿದ್ದು 3rd ಸ್ಟ್ಯಾಂಡರ್ಡ್ 3ನೇ ತರಗತಿಯವರೆಗೂ. ನೋಡಿ ಅವ್ರ ಎಂತ ಮೇರು ವ್ಯಕ್ತಿತ್ವವನ್ನು ಪಡ್ಕೊಂಡ್ರು, ಎಂತ ಪ್ರಸಿದ್ಧವಾದ ವ್ಯಕ್ತಿ ಆದ್ರು. ಕನ್ನಡ ನಾಡಿನಲ್ಲಿ ಮತ್ತೊಬ್ಬ ರಾಜ್ಕುಮಾರ್ ಇದುವರೆಗೂ ಇಲ್ಲ. ಆದ್ರಿಂದಲೇ ಅವ್ರನ್ನ ಕನ್ನಡದ ಮೇರು ನಟ, ವರನಟ, ಕರ್ನಾಟಕ ರತ್ನ ಅಣ್ಣಾವ್ರು ಅಂತಲೂ ಸಹ ನಾವು ಗೌರವದಿಂದ ಸಂಬೋಧಿಸ್ತೀವಿ. ಕನ್ನಡಿಗರೆಲ್ಲ ನಾವು ಬಿರುದನ್ನ ಕೊಟ್ಟಿದ್ದೀವಿ. 6ನೇ ತರಗತಿಯಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಪಾಠವನ್ನ ನಾನೀಗ ಮುಗಿಸ್ತಿದ್ದೀನಿ ಮಕ್ಕಳೇ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ. ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರಗಳು.